ಪೇಣಿ ಸಾರಿ ನಾಣಿ ತಬ್ಲಿನ ಮೊನ್ನೆ ಯಾರು ಈ ದಾಡಿನ ಬಿಡಿಸ್ಬಿಟ್ರು ಪಾಪ ಈ ನಾಗಶೇಖರು ತಿಂಗ್ಳಾನ್ಗಟ್ಲೆ ಬೇರೆ ಯಾವ ಪಿಕ್ಚರ್ ಒಪ್ಕೊಳಂಗಿಲ್ಲ ನಾನು ಸಾರ್ ಅಂತ ನಾಣಿ ಅಳ್ತಾ ಇದ್ರು ನೋಡಿ ಈ ಬಿಳಿ ದಾರಿ ಬಿಟ್ಬಿಟ್ಟು ಮನೇಲಿ ಕೂಡ ಸೇರಿಸ್ತಾ ಇಲ್ವಂತೆ. ಶೂಟಿಂಗ್ ಮುಗಿದ್ಮೇಲೆ ಎಲ್ರಿಗೂ ನಮಸ್ಕಾರ. ಹಲೋ ನಾನ್ ಮಾತಾಡ್ತಾ ಇದ್ದೀನಿ. ಸಂಜು ವೆಟ್ಸ್ ಗೀತಾ ಪಾರ್ಟ್ ಸರ್. ಈ ನಾಗಶೇಖರ್ ಅಂದ ತಕ್ಷಣನೇ ಥಿಯೇಟ್ರ್ ಫುಲ್ ಮಳೆ ಅಂತಾನೆ ಅರ್ಥ ಸರ್ ಅದು. ಯಾಕಂದ್ರೆ ಏನೋ ಒಂದು ಮೂಡ್ ಇಟ್ಕೊಂಡೇ ಅವರು ಶೂಟಿಂಗ್ ಮಾಡ್ತಾರೆ. ಈ ಸಿನಿಮಾ ಅವ್ರಿಗೆ ಫಲ ಕೊಡುತ್ತೆ ಅಂದರೆ ಅವರ ಹಾರ್ಡ್ ವರ್ಕ್, ಎಲ್ಲ ಟೀಮಿನ ಎಲ್ಲ ಹಾರ್ಡ್ ವರ್ಕ್ ಇದೆಯಲ್ಲ. ಎಲ್ಲೆಲ್ಲಿ ಸರ್ ಬರೀ ಸಿಳ್ಳಿಗಟ್ಟ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು ಅವರು. ಕಷ್ಟಪಟ್ಟವ್ರು ನಾವಲ್ಲಿ ಯಾವುದೋ ಒರಿಜಿನಲ್ ರೇಷ್ಮೆ ಮಾರೋ ಜಾಗ ಇದಾಗ್ತಾರಲ್ಲ, ಆಕ್ಷನ್ ಬಿಡ್ತಾರಲ್ಲ, ಆಕ್ಷನ್ ಹಾಕೋ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟವ್ರೆ. ಆ ಜನರ ಮಧ್ಯೆ ಅಯ್ಯಪ್ಪ, ಈ ನಮ್ಮ ಹೆಗ್ಡೆಯವ್ರು ಬೇರೆ ಫುಲ್ಲು ವೈಡ್ ಹಾಕೊಂಡು ಆ ಜನ ಬಿಡ್ತಾ ಇಲ್ಲ, ಮುತ್ಕೊತಾ ಇದ್ದಾರೆ. ಆ ರೇಷ್ಮೆ, ಆ ಹುಳ, ನಮ್ಮ ರೇಷ್ಮೆ ಉಟ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆದರೆ ಅದನ್ನು ಆ ಪ್ರೋಸೆಸ್ಸು, ಆ ಹುಳ, ಆ ಗೂಡೆಲ್ಲ ನೋಡಿಬಿಟ್ರೆ ಆ ಸ್ಮೆಲ್ಲು, ಅಯ್ಯಪ್ಪ ನಾನು ಊಟನೇ ಮಾಡಿಲ್ಲ ಅವತ್ತಿನ ದಿನ, ಸಾಧ್ಯನೇ ಇಲ್ಲ. ಅಷ್ಟು ಕಷ್ಟಪಟ್ಟು ಒಂದು ರೇಷ್ಮೆನ ರೆಡಿ ಮಾಡ್ತಾರೆ ಅಲ್ಲಿ. ಆ ಕಷ್ಟನ ನೋಡಿದೆ ಅಲ್ಲ, ಒರಿಜಿನಲ್ ಆಕ್ಷನ್ ಹಾಕೋ ಜಾಗ, ಆಮೇಲೆ ಆ ಹುಳುಗಳು ಇದ್ದಂಥ. ನನಗೇನು ಅನಿಸ್ತು ಅಂದರೆ ಇದು ಪ್ಯಾಟ್ರನ್ನೇ ಹೊಸದಾಗಿದೆ ಅಂತ. ರೆಗ್ಯುಲರ್ ಆಗಿ ಸಂಜೆ ವೆಟ್ಸ್ಗಿಂತ ಆತು ಒಂದು ಪಾರ್ಟ್ 1 ಆ ಥರ ಇಲ್ಲ. ಇದರ ರೂಟಿಂಗೇ ಬೇರೆ ಥರ ಇದೆ. ಬೇರೆ ಹೊಸ ವಿಷನ್ಸ್ನ ಈ ಸಲ ಕಂಡುಹಿಡಿದಿದ್ದಾರೆ ನಾಗಶೇಖರ್ ಅವರು. ಈಗ ನಮ್ಮ ಮೈನಾಲೆ ಮಾಡಿದಾಗ ದೂದ್ ಸಾಗರು, ಆಮೇಲೆ ಸಂಜೆ ವೆಟ್ಸ್ಗಿಂತ ನಮ್ಮ ಇದು ಯಾವುದು ಊರದು ಬೀದರು, ಅದೆಲ್ಲ ಮಾಡಿದಾಗ ಈ ಹಾರ್ಡ್ ವರ್ಕು ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ ಆಗಿ ನಾಗಶೇಖರದ ಹಾರ್ಡ್ ವರ್ಕ್ ಸರ್. ನಿರ್ಮಾಪಕರ ಸಾಥ್ ತುಂಬ ಚೆನ್ನಾಗಿ ಖರ್ಚು ಮಾಡಿ. ಸುಮ್ಮನೆ ಫಾರಿನೆಲ್ಲ ಹೋಗಿ ಶೂಟ್ ಮಾಡೋದಂದರೆ ಲಕ್ಷಾಂತರ ರೂಪಾಯಿ ಬೇಕು, ಅದಕ್ಕೆ ಕೋಟ್ಯಾಂತರ ರೂಪಾಯಿ ಬೇಕು. ಅಷ್ಟು ದಿವಸ ಹೋಗಿ ಶೂಟ್ ಮಾಡೋದು ಒಂದೇ ಇಲ್ಲ, ಅದನ್ನೆಲ್ಲ ಮ್ಯಾಚ್ ಮಾಡೋದಿದೆಯಲ್ಲ. ಅವರ ಹಾರ್ಡ್ ವರ್ಕು ಇತ್ತೀಚಿನ ದಿನಗಳಲ್ಲಿ ನೀವು ಕೇಳ್ತಾ ಇದ್ದೀರಾ, ಏನು ರಮ್ಯಾ ಅವ್ರನ್ನ ತುಂಬ ಚೆನ್ನಾಗಿ ತೋರಿಸಿದ್ರಿ, ಆಮೇಲೆ ರಚಿತಾ ಅವ್ರನ್ನ ಹೆಂಗೆ ತೋರಿಸಿದ್ರಿ ಅಂತ ಕೇಳ್ತಾ ಇದ್ದಾರೆ. ರಮ್ಯಾ ಅವರು ಚೆನ್ನಾಗಿದ್ರು, ಅವ್ರು ಚೆನ್ನಾಗಿ ತೋರಿಸಿದ್ರು. ಕರೆಕ್ಟ್ ನೀವು ಕೇಳಿದ ಪ್ರಶ್ನೆ. ಇತ್ತೀಚಿನ ಈ ಒಂದು ಏನೋ ಒಂದು 10 ವರ್ಷ ಅಥವಾ ಒಂದು 8 ವರ್ಷ ಅಂತ ಹೇಳ್ಬೋದು. ಈ 8 ವರ್ಷದಲ್ಲಿ ಇಂಥ ಬ್ಯೂಟಿ ಹೀರೋಯಿನ್ ನಾನಂತೂ ನೋಡಿಲ್ಲ ಸರ್. ನೀವು ನೋಡಿದ್ದೀರಾ? ಹೇಳಿ ಒಬ್ರು. ಇಲ್ಲ, ಬೇರೆಯವರು ಇಲ್ಲ. ಸೊ ಇನ್ನೂ ಚೆನ್ನಾಗಿ ತೋರಿಸಿ ಇರ್ತಾರೆ. ಒಂದು ಒಳ್ಳೆ ಬ್ಯೂಟಿ ಹೀರೋಯಿನ್ ಇದ್ದಾಗ ಅದೇ ಥರ ಶಾರ್ಟ್ಸು ಬರುತ್ತೆ, ಅದೇ ಥರ ಡೈರೆಕ್ಟ್ರಿಗೆ ಮೂಡು ಬರುತ್ತೆ, ಹೀರೋಗಳಿಗೂ ಒಂದು ಒಳ್ಳೆ ಸಾಂಗ್ ಬರುತ್ತೆ, ಒಳ್ಳೆ ಡ್ಯೂಯೆಟ್ ಬರುತ್ತೆ, ಒಳ್ಳೆ ಸಿನಿಮಾನೂ ಆಗುತ್ತೆ. ಜೊತೆಗೆ ಇದು ಬೇರೆ ಜಾಗಗಳೆಲ್ಲ ಆ ಸೈಕಲಲ್ಲಿ ಇದನ್ನು ಹೊತ್ಕೊಂಡು ಹೋಗೋದು. ಪಾಪ ಅವರು ಒರಿಜಿನಲ್ ಆಗಿ ಈ ನಾಗಶೇಖರ್ ಎಷ್ಟು ಕೆಜಿ ಇದ್ದಿರ್ಬೋದು? ಅದು 70 ಕೆಜಿನ ತಲೆ ಮೇಲೆ ಒರೆಸಿ ಅದೇನದು TVS ಕೂರಿಸ್ಬಿಟ್ಟವ್ರೆ. ಆಮೇಲೆ ನನ್ನ ತಲೆ ಮೇಲೆ ಓಡಿಸಕ್ ಬರ್ತಾರೆ. ಅದನ್ನ ಉಟ್ಕೊಂಡು ಆ TVS ಹೆಂಗ್ ಹೋಗೋದು ನಾವು? ಈ ತರ ಪ್ರಯತ್ನಗಳು ತುಂಬಾ ನಡೆದಿದೆ ಈ ಸಿನಿಮಾದಲ್ಲಿ. ಯಾವ್ದೋ ಸಂಜೀವ್ ವೆಟ್ಸ್ 2 ಇದು ಬೇರೆ ತರ ಕಲರ್ ಇರುವಂತ ಸಿನಿಮಾ ಇದು. ನನಗೇನು ಫಸ್ಟ್ ಪಾರ್ಟ್ಗೂ ಇದಕ್ಕೂ ಲಿಂಕ್ ಇರ್ಬೋದು, ಒಂದು ಕತೆ ಅಂತ ತಗೊಂಡಾಗ ಇದು ವೈಡ್ ಆಗಿದೆ, ಬೇರೆ ಥರನೇ ಜಾನರಲ್ಲಿ ಇದೆ ಅಂತ ನನಗೆ ಸಿನಿಮಾ ಎಲ್ಲರ ಕೋಆಪರೇಷನ್ ನೋಡಿ. ಎಲ್ಲ ನಮ್ಮ ಏನಮ್ಮ ಹೆಸರು ಮಾಡ್ಕೊಂಡು ಅಲ್ಲ, ನಮ್ಮ ದಾಡಿ ಇದೆ. ನೀವು ಕಿಶನ್ ಮ್ಯಾನೇಜರ್ ಆಗಿದ್ದಿದ್ದಲ್ಲ ನೀವು, ಫಸ್ಟ್ ಮ್ಯಾನೇಜರ್ ಆದವರು, ಈಗ ಜೊತೆಲಿ ಅಸೋಸಿಯೇಟ್ ಆಗಿ ಜೊತೆಲಿ ಸೇರಿ ನಮ್ಮ ಗೌಡ್ರು ಅವ್ರು ಗೊತ್ತಾ? ಅಶ್ವಿನಿಯವರು ಉಪೇಂದ್ರ ಸಿನಿಮಾ ನೀವು ಮಾಡಿ ಅವ್ರು ಗೊತ್ತು. ಎಲ್ಲ ದೊಡ್ಡ ಕಲಾವಿದರು, ಮಾಸ್ಟ್ರು. ನಾನಿಗಿಬ್ರು ಲೇಡೀಸು ಅಸಿಸ್ಟೆಂಟು ಅಲ್ಲಪ್ಪ, ಕ್ಯಾರವನ್ನಲ್ಲಿ ಬರ್ತಾರೆ. ಇದೆಲ್ಲ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ಸಂಜೀವ್ ವೆಟ್ಸ್ಗಿಂತ ನಾನೇ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದೆ, ಮೈನಾನು ನಾನೇ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದೆ. ಈ ಸಿನಿಮಾದಲ್ಲಿ ಜೊತೆಲಿ ಎಲ್ಲ ಸಿನಿಮಾದಲ್ಲಿ ಜೊತೆ ಇದ್ದಿದ್ದೀನಿ. ಕಿಟ್ಟಪ್ಪ ಈಸ್ ವರ್ಕ್ಡ್ ಹಾರ್ಡ್. ಈಗ ಮುಖ ಕಾಣ್ತಾ ಇದೆ ಪಾಪ. ಅದು ಇದು ಏನದು ಗಡ್ಡ ಮೀಸೆ ಅವ್ರಿಗೆ ರೇಷ್ಮೆ ಗೂಡು ಬಿಟ್ಬಿಟ್ಟಿದ್ರು. ಈಗ ಒಂದ್ ಸ್ವಲ್ಪ ತೆಗೆದ್ಬಿಟ್ಟು
ಒರಿಜಿನಲ್ ಕೃಷ್ಣಪ್ಪ ಆಗೋರೆ. ಅದರಿಂದ ನಿಮ್ಮೆಲ್ಲರ ಪ್ರೋತ್ಸಾಹ. ಇವತ್ತು ಮುಗಿದಿದ್ದ ಸಿನಿಮಾ, ಇನ್ನು ಮೇಲೆ ಅವ್ರಿಗೆ ಕೆಲಸ ಇರೋದು. ಇನ್ನು ಮೇಲೆ ಅವರು ಏನು ವರ್ಕ್ ಮಾಡಿ ನಿಮ್ಮ ಮುಂದೆ ಪ್ರತಿಯೊಂದಕ್ಕೂ ನಿಮ್ಮನ್ನು ಕೇಳಿ ಏನೇನೆಲ್ಲ ಮಾಡಬೇಕು ಮಾಡ್ತಾರೆ. ನಿಮ್ಮ ಆಶೀರ್ವಾದ ಇರಲಿ. ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.